ಒಂದು ಸ್ವಲ್ಪ KGF ಲೆವೆಲ್ಗಿರುತ್ತೆ. ಯಾಕೆ ಅಂದರೆ ಎಲ್ಲ ರೂಮು ಕತ್ತಲೆಯಾಗಿರುತ್ತೆ. ಕೇಳಿಸ್ಕೊಂಡ್ರಲ್ಲ, ಆರ್ಯ ತುಂಬ ಹಠ ಮಾಡ್ತಾ ಇದ್ಲು ನೆನ್ನೆ. ಆ್ಯಂಡ್ ಅವತ್ತಿನ ದಿನ ನಾವು ಯೂಶ್ವಲಿ ಕಾಯೋದು ವೀಕೆಂಡ್ಗೋಸ್ಕರ. ಯಾಕೆಂದರೆ ಆರ್ಯ ಅವರ ಅಪ್ಪ ಮನೇಲಿರ್ತಾರೆ. ಆರ್ಯನ ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಕೈಲಿ ಕೊಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೋಬೋದು ಅನ್ನೋದು ನನಗೆ ಒಂಥರ ನೆಮ್ಮದಿಯಾಗಿರುತ್ತೆ. ಬಟ್ ನಿನ್ನೆ ಆರ್ಯ ಅವರಪ್ಪ ಮನೇಲಿರಲಿಲ್ಲ. ಆರ್ಯ ಅವ್ರ ಡ್ಯಾಡಿಗೆ ಮೆಡಿಕಲ್ ಕಾನ್ಫರೆನ್ಸ್ ಇದ್ದಿದ್ದ ಕಾರಣ ಅವರು ಬ್ರಿಸ್ಬೇನ್ಗೆ ಹೋಗಬೇಕಾಗಿತ್ತು. ಸೊ ನಾನು ಆರ್ಯ ಮಾತ್ರ ಇದ್ವಿ. ಆರ್ಯ ಈಗಿರುವಂಥ ಸ್ಟೇಜಲ್ಲಿ ಅವಳು ತುಂಬ ಹಠ ಮಾಡ್ತಾಳೆ. ನಿದ್ದೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಿದ್ದೆ ಮಾಡ್ಸೋಕ್ಕೋದ್ರೆ ಒದ್ದಾಡ್ತಾಳೆ, ಎಗರಾಡ್ತಾಳೆ. ಎಷ್ಟಾಗುತ್ತೋ ಅವಳು ನಿದ್ದೆನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ನೋಡು ಡಾರ್ಕ್ ಸರ್ಕಲ್ ಹೆಂಗೆ ಬೆಳ್ಕೊಂಡಿದೆ. ನಿದ್ದೆ ಮಾಡ್ತೀಯ ಇಲ್ವಾ ಗೆಳತಿ? ಹಾಲು ಕೊಟ್ಟಾಯ್ತು, ಡೈಪರ್ ಚೇಂಜ್ ಮಾಡಾಯ್ತು, ಪ್ರೀತಿ ಮಾಡಾಯ್ತು, ಬರ್ಪ್ ಮಾಡಿಸಾಯ್ತು. ಏನು ಮಾಡಲಿ ಇನ್ನು? ಏನು ಮಾಡಲಿ ನೀನು ಹೇಳು, ನಾನು ಅದು ಮಾಡ್ತೀನಿ. ಏನು ಮಾಡಲಿ? ಕ್ಯಾಮ್ರಾ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀಯ ಹಂಗೆ? ನಿನ್ನನ್ನು ತೋರಿಸಲ್ಲ ಇನ್ನು ಯಾರಿಗೂ. ಯಾಕೆ ಹೇಳು? ನೀನಿನ್ನ ದೊಡ್ಡ ಆಗಬೇಕು. ಸೋಷಿಯಲ್ ಮೀಡಿಯಾ ಇಸ್ ಅ ಪ್ಲೇಸ್ ವೇರ್ ದೇರ್ ಇಸ್ ಲಾಟ್ ಆಫ್ ಹೇಟ್ರೆಡ್, ಲಾಟ್ ಆಫ್ ಕಮೆಂಟ್ಸ್. ಕೆಟ್ಟದ್ದು ಒಳ್ಳೆಯದು ಎಲ್ಲ ಇದೆ ಅದರಲ್ಲಿ. ಸೊ ನಿನಗಿನ್ನ ಕೆಟ್ಟದ್ದು ಗೊತ್ತಾಗೋದು ಬೇಡ. ಓಕೆನಾ ಕಂದಮ್ಮ? ಆರ್ಯಗೆ ಹಾಡಾಡಿ ಮಲಗಿಸೋ ಪ್ರಯತ್ನ ಮಾಡಿದೆ. ಅಷ್ಟೊತ್ತಿಗೆ ಅವರಪ್ಪ ಬಂದಿದ್ದರು. ಸೊ ಹಾಗಾಗಿ ಇದನ್ನು ವಿಡಿಯೋ ಅವರೇ ಮಾಡಿದ್ದು. ಸೊ ನನಗೆ ನಿಜವಾಗ್ಲೂ ರೂಮ್ ಎಷ್ಟಾಗುತ್ತೋ ಅಷ್ಟು ಕತ್ಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಅವಳು ಬೆಳಕಿದ್ರೆ ಎಲ್ಲ ಕಡೆ ನೋಡಿಕೊಂಡು ಶಿ ಈಸ್ ಗೆಟಿಂಗ್ ಅವೇರ್ ಅಬೌಟ್ ಹರ್ ಸರೌಂಡಿಂಗ್ಸ್ ಇವಾಗ. ಸೊ ಎಲ್ಲದನ್ನು ಗಾಢವಾಗಿ ಅಬ್ಸರ್ವ್ ಮಾಡ್ತಾಳೆ. ನಿದ್ದೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅವಳದೇ ಆದಂಥ ಒಂದು ಸ್ಟೇಜ್ನ ಗೋತ್ರು ಆಗ್ತಾ ಇದ್ದಾಳೆ. ನಡೆಯುತ್ತೆ. ಹೀಗೆ ನಡೀತು ನಮ್ಮ ದಿನ. ಅಟ್ಲೀಸ್ಟ್ ಮುಂಚೆ 30 ನಿಮಿಷ ಮಲಗ್ತಾಯಿದ್ಲು. ಪ್ರತಿ 30 ನಿಮಿಷ ಮಲ್ಕೊತಾಯಿದ್ಲು. ಪ್ರತಿ 30 ನಿಮಿಷ ಎದ್ದೇಳ್ತಾಯಿದ್ಲು. ಇವಾಗ 3 ಅವರ್ ಆಲ್ಮೋಸ್ಟ್ ಅವಳು ಮಲ್ಸೋಕ್ಕಾಗತ್ತೆ. ಬಟ್ 15 ನಿಮಿಷದಲ್ಲಿ ಎದ್ದೇಳ್ತಾ ಇದ್ದಾಳೆ. ಸೊ ಬೆಳಗ್ಗೆ ಕೂಡ ನಿದ್ದೆ ಮಾಡೋದಕ್ಕಾಗ್ತಾಯಿಲ್ಲ. ಇಷ್ಟಾಗಿತ್ತು ನಮ್ಮ ವಿಡಿಯೋ. ನಾಳೆ ಮತ್ತೆ ಸಿಗ್ತೀನಿ ನಮ್ಮ ಇನ್ನೊಂದು ವ್ಲಾಗ್ ಜೊತೆ. ಹೋಪ್ಫುಲಿ